ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸಿಂಧೂರಿ ಅಂತ. ಊರು ಸಾಗರ್. ವಯಸ್ಸು 38 ವರ್ಷ ತುಂಬಿದೆ. ಕೆಲಸ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ. ಗಂಡನ ಹೆಸರು ಬಂದು ಸತೀಶ್ ಕುಮಾರ್. ಆಸ್ತಿ ಬೇಕಾದಷ್ಟು ಇದೆ. ಎತ್ತರ ಬಂದು 5.5 ಅಡಿ. ತೂತು 3.6 ಇಂಚು ಅಗಲವಾಗಿದೆ. ಅನುಭವ 2ರಿಂದ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ಸಿಂಧೂರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತ ಯಾಕೆ ಬೇಕು? ಗಂಡ ಕೆಲಸದ ಮೇಲೆ ಹೊರ ರಾಜ್ಯಕ್ಕೆ ಹೋಗುತ್ತಾರೆ. 2 ತಿಂಗಳಿಗೆ 1 ಸಾರಿ ಮಾತ್ರ ಮನೆಗೆ ಬರುವುದು. ದುಡ್ಡಿಗೆ ಕಡಿಮೆ ಇಲ್ಲ, ಆದರೆ ಸುಖ ಕೊಡುವರು ಯಾರೂ ಇಲ್ಲ. ಇಂತಹ ವಿಷಯ ಯಾರ ಮುಂದೆ ಹೇಳುವುದಕ್ಕೂ ಆಗಲ್ಲ. ರಾತ್ರಿ ಇಡೀ ಒಂಟಿಯಾಗಿ ಅನುಭವಿಸುವ ನೋವು ಸಾಕಾಗಿದೆ. ನನ್ನ ಸುಖ ದುಃಖ ಕೇಳುವರು ಯಾರೂ ಇಲ್ಲ. ತೂತಿನ ವೇದನೆ ಸಹಿಸಿಕೊಳ್ಳುವುದಕ್ಕೂ ಆಗುತ್ತಿಲ್ಲ. ಬೇರೆ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸೋಣ ಅಂದರೆ ಒಳ್ಳೆಯವರ್ಯಾರು ಕೆಟ್ಟವರ್ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಸಿಂಧೂರಿಯವರು ವರನ ಅವಶ್ಯಕತೆ ಯಾಕೆ ಬೇಕು ಅನ್ನುವ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಹುಡುಗನ ಗುಣಗಳು ಹೀಗಿರಲಿ. ತೂತಿಗೆ ಸುಖ ಕೊಡಲು ಆಸಕ್ತಿ ಹೊಂದಿರಬೇಕು. ಒಳ್ಳೆಯ ಸ್ವಭಾವದ ವ್ಯಕ್ತಿ ಆಗಿರಬೇಕು. ಹೇಳಿದ ಜಾಗಕ್ಕೆ ಬರುವ ಸಾಮರ್ಥ್ಯ ಇರಬೇಕು. ಮೃದುವಾಗಿ ಮಾತನಾಡುವ ಕೌಶಲ್ಯ ಇರಬೇಕು. ದುಡ್ಡಿನ ಆಸೆಗೋಸ್ಕರ ಸ್ನೇಹ ಬೆಳೆಸಬಾರದು. ವೈಯಕ್ತಿಕ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ತಲೆ ಹಾಕಬಾರದು. ನಮ್ಮಿಬ್ಬರ ಸಂಬಂಧ ಸುಖ ಅನುಭವಿಸಲು ಮಾತ್ರ ಇರಬೇಕು. ಮಧ್ಯದಲ್ಲಿ ಮೋಸ ಮಾಡಬಾರದು. ಸ್ನೇಹಿತರೆ, ಸಿಂಧೂರಿಯವರು ಹುಡುಗನ ಗುಣಗಳು ಹೇಗೆಲ್ಲ ಇರಬೇಕು ಅನ್ನುವುದನ್ನ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಸಿಗುವ ಸವಲತ್ತುಗಳು: ಕೆಲಸ ಇಲ್ಲ ಅಂದರೆ ಕೆಲಸ ಕೊಡ್ತೀನಿ. ಕೈಲಾದಷ್ಟು ದುಡ್ಡಿನ ಸಹಾಯ ಮಾಡ್ತೀನಿ. ಕುಟುಂಬ ಇದ್ದವರಿಗೆ ವಸತಿ ವ್ಯವಸ್ಥೆ ಮಾಡಿಸ್ತೀನಿ. ವಿಶ್ವಾಸ ಉಳಿಸಿಕೊಂಡರೆ ದುಡ್ಡಿನ ವ್ಯವಹಾರ ಕೊಡ್ತೀನಿ. ತೂತಿನ ಸುಖ ಕೊಟ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತೀನಿ. ಸ್ವಭಾವ ಒಳ್ಳೆಯದಾಗಿದ್ದರೆ ಕೊನೆಯವರೆಗೂ ಸಂಬಂಧ ಬೆಳೆಸಿಕೊಂಡು ಹೋಗ್ತೀನಿ. ಇಷ್ಟ ಇದ್ದವರು ನೇರವಾಗಿ ಕರೆ ಮಾಡಿ ಮಾತಾಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.